Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಪ್ರಜ್ವಲ್ ವಿರುದ್ಧದ ರೇಪ್ ಕೇಸ್ ಸಂಬಂಧಪಟ್ಟ ಹಾಗೆ ತನಿಖೆ ಈಗ ಚುರುಕುಗೊಂಡಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಿದ್ದಾರೆ. 25ಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳಿಂದ ತೀವ್ರ ಶೋಧ. ಹಾಸನ ಜಿಲ್ಲೆಯ 3 ಕಡೆ ಶೋಧ ನಡೆಸಿದಂತ ಎಸ್ಐಟಿಯ ಅಧಿಕಾರಿಗಳು ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ನಿವಾಸ, ಹಾಸನದಲ್ಲಿರುವಂತಹ ಸಂಸದರ ನಿವಾಸದಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಚನ್ನರಾಯಪಟ್ಟಣ ತಾಲೂಕಿನ ಗನ್ನೇಕಡದ ತೋಟದ ಮನೆ ಏನಿದೆ ಅಲ್ಲೂ ಕೂಡ ಒಂದಷ್ಟು ಸರ್ಚ್ ಆಗಿದೆ. ಪ್ರತ್ಯೇಕ ತಂಡಗಳಿಂದ ಪರಿಶೀಲನೆ ಎಫ್ಎಸ್ಎಲ್ ತಜ್ಞರ ಜೊತೆಗೆ ಮನೆಗಳಲ್ಲಿ ಇಂಚಿಂಚು ಶೋಧ ನಡೀತಾ ಇದೆ. ಇದು ಪ್ರಜ್ವಲ್ ವಿರುದ್ಧದ ರೇಪ್ ಕೇಸ್ ತನಿಖೆ ಈಗ ಇನ್ನಷ್ಟು ಚುರುಕಾಗಿರೋದು. 25ಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳಿಂದ ತೀವ್ರ ಶೋಧ. ಹಾಸನ ಜಿಲ್ಲೆಯ 3 ಕಡೆ ಪ್ರಮುಖವಾಗಿ ಶೋಧ ನಡೆಸಲಾಗಿದೆ. ಒಂದು ಹೊಳೆನರಸೀಪುರ ಎಚ್.ಡಿ. ರೇವಣ್ಣ ಅವರ ಮನೆ, ಇನ್ನೊಂದು ಸಂಸದರ ನಿವಾಸ, ಹಾಗೇನೆ ಗನ್ನೇಕಡದ ತೋಟದ ಮನೆ. ಸಂಜೆ 6ರಿಂದಲೂ ಕೂಡ ಮುಂಜಾನೆವರೆಗೂ ಬೆಳಗ್ಗೆ 4 ಗಂಟೆಗೆ ಅಂತ್ಯಗೊಂಡಂಥ ಎಸ್ಐಟಿ ಎಫ್ಎಸ್ಎಲ್ನ ಪರಿಶೀಲನೆ. ಸತತ 10 ಗಂಟೆಗಳ ಕಾಲ ಎಸ್ಐಟಿ ಮತ್ತು ಎಫ್ಎಸ್ಎಲ್ ತಂಡ ತಪಾಸಣೆ ನಡೆಸಿದೆ. ಅತ್ಯಾಚಾರ ಆಗಿದೆ ಎಂದು ಆರೋಪಿಸಿದಂತಹ ಸ್ಥಳಗಳಲ್ಲಿ ಶೋಧ ಕಾರ್ಯ. ಹಾಸಿಗೆ, ದಿಂಬು, ಹೊದಿಕೆ, ರೂಮ್ನಲ್ಲಿನ ಈ ಫಿಂಗರ್ ಪ್ರಿಂಟ್ಸ್ ಏನಿದೆ, ಬೆರಳಚ್ಚು, ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ರೂಮ್ನಲ್ಲಿದ್ದ ಹಾಸಿಗೆ, ದಿಂಬು, ಹೊದಿಕೆ, ಅದರಲ್ಲಿದ್ದಂಥ ಫಿಂಗರ್ ಪ್ರಿಂಟ್ಸ್ ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸ. ಸಂಗ್ರಹಿಸಿದ ಸಾಕ್ಷ್ಯಗಳು ಪ್ರತ್ಯೇಕ ಕವರ್ನಲ್ಲಿ ಸೀಲ್ ಮಾಡಲಾಗಿದೆ. ಇದು ಸಂಜೆ 6ರಿಂದ ರಾತ್ರಿ ಫುಲ್ ಸರ್ಚ್ ಆಗಿದೆ. ಮುಂಜಾನೆವರೆಗೂ ಕೂಡ 4 ಗಂಟೆವರೆಗೂ ಕೂಡ ಸರ್ಚ್ ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ಅಲ್ಲಿದ್ದಂಥ ಹಾಸಿಗೆ, ದಿಂಬು, ಹೊದಿಕೆ ಇದೆಲ್ಲದರ ಫಿಂಗರ್ ಪ್ರಿಂಟನ್ನು ಕ್ಯಾಲ್ಕುಲೇಷನ್ ಮಾಡಲಾಗಿದೆ. ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಸರ್ಚ್ ಇನ್ನೂ ಕೂಡ ಮುಂದುವರಿತಿದೆ. ಆಲ್ಮೋಸ್ಟ್ ಈ ಕೇಸ್ ಬೆಳಕಿಗೆ ಬಂದು 1 ತಿಂಗಳಿಗೂ ಹೆಚ್ಚಾಯಿತು. ಈಗ ಫಿಂಗರ್ ಪ್ರಿಂಟ್ಗಳ ಕಲೆಕ್ಷನ್ ಈ ಸಂದರ್ಭದಲ್ಲಿ ಯಾಕೆ ಏನಾಗ್ತಿದೆ ಅಂತ? ಅವಿನಾಶ್, ಏನು ಅತ್ಯಾಚಾರ ಆರೋಪವನ್ನು ಹೊತ್ತಿರತಕ್ಕಂಥ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈ ಜಿಲ್ಲೆಯಿಂದ ಮರೆಯಾಗಿ ಸುಮಾರು 1 ತಿಂಗಳು ಕಳೆದಿದೆ. 1 ತಿಂಗಳಿಗೆ ಸರಿಯಾಗಿ ಅಂದರೆ ಮೇ 27ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ನಾನು ಮೇ 31ಕ್ಕೆ ಬರ್ತೇನೆ, ಎಸ್ಐಟಿ ಮುಂದೆ ಹಾಜರಾಗ್ತೇನೆ, ನನ್ನ ಮೇಲೆ ಮಾಡ್ತಕ್ಕಂಥ ಎಲ್ಲ ಆರೋಪಗಳು ಸುಳ್ಳು ಆರೋಪಗಳು ಅಂತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅದಾದ ಬೆನ್ನಲ್ಲೇ ಈಗ ಎಸ್ಐಟಿ ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಧಿಕೃತವಾಗಿ ಲಭ್ಯವಾಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ 3 ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅದರಲ್ಲಿ 2 ಸಂತ್ರಸ್ತರು ಕೂಡ 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಸಂತ್ರಸ್ತರನ್ನು ಕರ್ಕೊಂಡು ಬಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸ, ಹಾಗೆ ಹಾಸನದ ಸಂಸದರ ನಿವಾಸ, ಹಾಗೆ ಚನ್ನರಾಯಪಟ್ಟಣ ತಾಲೂಕಿನ ಗನ್ನೇಕಡದ ತೋಟದ ಮನೆ 3 ಕಡೆ ಕೂಡ ಸ್ಥಳ ಮಾಜನ್ನು ಕೂಡ ನಡೆಸಲಾಗಿದೆ. ಈಗ ನಿನ್ನೆ ಸಂಜೆ 6 ಗಂಟೆಗೆ ಈ 3 ಸ್ಥಳಗಳಲ್ಲಿ ಕೂಡ ಏಕಕಾಲದಲ್ಲಿ ಎಸ್ಐಟಿ ಅಧಿಕಾರಿಗಳು ಸುಮಾರು 25ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಭೇಟಿಯನ್ನು ಕೊಟ್ಟು ಸತತವಾಗಿ 10 ಗಂಟೆಗಳ ಕಾಲ ಶೋಧ ಕಾರ್ಯಾಚರಣೆ ನಡೆಸಿದೆ. ನಾವೀಗ ಎಂಪಿ ಹೌಸ್ ಸಮೀಪ ಇದ್ದೇವೆ. ಸತತ 10 ಗಂಟೆಗಳ ಅಂದರೆ ನಿನ್ನೆ ಸಂಜೆ 6 ಗಂಟೆಯಿಂದ ಶುರುವಾಗಿರ್ತಕ್ಕಂಥ ಶೋಧ ಇವತ್ತು ಮುಂಜಾನೆ 4 ಗಂಟೆಗೆ ಮುಗಿದಿರ್ತಕ್ಕಂಥದ್ದು. ಅವಿನಾಶ್, ಇದು ಎಂಪಿ ನಿವಾಸ. ಎಂಪಿ ನಿವಾಸದಲ್ಲೂ ಕೂಡ ಅತ್ಯಾಚಾರ ಆಗಿದೆ ಅಂತಕ್ಕಂಥದ್ದು ಮತ್ತೆ ಆ ಸಂದರ್ಭದಲ್ಲಿ ವಿಡಿಯೋಗಳನ್ನ ದಾಖಲು ಮಾಡಿಕೊಂಡಿರತಕ್ಕಂಥ ಆರೋಪಗಳೇನು ಕೇಳಿಬಂದಿತ್ತು. ಹಾಗೇನೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಇರ್ತಿದ್ದಂಥ ರೂಮು ಹಾಗೆ ಇಡೀ ಸಂಪೂರ್ಣ ಎಂಪಿ ನಿವಾಸವನ್ನ ಇಂಚಿಂಚು ಶೋಧವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದಂಥ ಹಾಸಿಗೆ, ಹಾಗೆ ಹೊದಿಕೆ, ದಿಂಬು ಎಲ್ಲದರ ಮಾದರಿಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡು ಪ್ರತ್ಯೇಕವಾಗಿ ಅದನ್ನು ಸೀಲ್ ಮಾಡಿ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಏನು ಹಾಸಿಗೆಯನ್ನು ಅಂದರೆ ಹಾಸಿಗೆ ಮೇಲೆ ಇರ್ತಕ್ಕಂಥ ಏನು ಒಂದು ಬಟ್ಟೆ ಇರುತ್ತೆ ಅದನ್ನು ಕಟ್ ಮಾಡಿ ಕೂಡ ತಗೊಂಡು ಅದನ್ನು ಸೀಲ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟು ಈ ಎಂಪಿ ನಿವಾಸದಲ್ಲಿ 12ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಇಲ್ಲಿಗೆ ಬಂದಿತ್ತು. ಅದರಲ್ಲಿ ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ಗಳಿರ್ಬೋದು, ಫೊರೆನ್ಸಿಕ್ಸ್ ಎಕ್ಸ್ಪರ್ಟ್ಗಳಿರ್ಬೋದು, ಹಾಗೆ ವಿಶೇಷ ತನಿಖಾಧಿಕಾರಿಗಳಿರ್ಬೋದು, ಎಲ್ಲರ ತಂಡ ಇಂಚಿಂಚು ಶೋಧವನ್ನು ನಡೆಸಿದೆ. ರಾತ್ರಿ 11 ಗಂಟೆ ಸುಮಾರಿಗೆ ಇಲ್ಲೇ ಊಟವನ್ನು ತರಿಸ್ಕೊಂಡ್ರು. ಆ ಊಟದ ಬಳಿಕ ಕೂಡ ಆ ಶೋಧ ಕಾರ್ಯಾಚರಣೆ ಮತ್ತೆ
ಕೆಲವೊಂದು ಸಾಕ್ಷ್ಯಗಳ ಸಂಗ್ರಹ ಮುಂದುವರಿತು. ಸೊ ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಸತತವಾಗಿ 10 ಗಂಟೆಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಶೋಧ ಕಾರ್ಯಾಚರಣೆ ನಡೆಸಿ ಒಂದಷ್ಟು ಬಯಾಲಜಿಕಲ್ ಎವಿಡೆನ್ಸಸ್ ಅಂತ ಹೇಳ್ತಾರೆ, ಅಂದರೆ ಟೆಕ್ನಿಕಲ್ ಎವಿಡೆನ್ಸಸ್ ಅಂತ ಹೇಳ್ತಾರೆ, ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನ SIT ಮಾಡಿದೆ. ಕೇವಲ ಇಲ್ಲ ಅಷ್ಟೇ ಅಲ್ಲ ಅವಿನಾಶ್, ಏನು ಹೊಳೆನರಸೀಪುರದ ರೇವಣ್ಣ ಅವ್ರ ನಿವಾಸ ಅಲ್ಲೂ ಕೂಡ ತಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಸಂತ್ರಸ್ತ ಹೇಳಿಕೆ ಕೊಟ್ಟಿದ್ರು. ಹಾಗೆಯೇ ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡದ ಏನು ತೋಟದ ಮನೆ ಇದೆ ಅಲ್ಲೂ ಕೂಡ ಅತ್ಯಾಚಾರ ಆಗಿದೆ ಅಂತಕ್ಕಂಥ ಆರೋಪ ಕೇಳಿಬಂದಿತ್ತು. ಹಾಗೆಯೇ ಈ 3 ಕಡೆಗಳಲ್ಲೂ ಕೂಡ SIT ಅಧಿಕಾರಿಗಳ ತಂಡ ತಜ್ಞರ ಜೊತೆಗೆ ಆಗಮಿಸಿ ಇಂಚಿಂಚು ಶೋಧ ಕಾರ್ಯಗಳನ್ನು ನಡೆಸಿ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಇರ್ಬೋದು ಅಥವಾ ಬಯಾಲಜಿಕಲ್ ಎವಿಡೆನ್ಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಏನೇನೆಲ್ಲ ಲಭ್ಯ ಆಗುತ್ತೆ ಅದೆಲ್ಲದರ ಮಾದರಿಯನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಸೊ ಬೆಳಗಿನ ಜಾವ ಅದನ್ನು ಸೀಲ್ ಮಾಡ್ಕೊಂಡು ತೆಗೆದುಕೊಂಡು ಈಗ ಬೆಂಗಳೂರು ಹೋಗಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.